ಹಣದ ಮೇಲಿನ ದುರಾಸೆಗೆ ಸ್ನೇಹಿತನನ್ನೇ ಕಿಡ್ನಾಪ್ ಮಾಡಿದ ಪ್ರಕರಣ ಇದು. ಒಂದೇ ತಟ್ಟೆಯಲ್ಲಿ ಕುತ್ಕೊಂಡು ಅನ್ನ ತಿಂತ ಇದ್ದ ಸ್ನೇಹಿತ ಹಣಕ್ಕೆ ಈ ರೀತಿಯ ಸ್ಕೆಚ್ ಹಾಕಿದ. ಸ್ನೇಹಿತನ ಹಣ ಸುಲಿಗೆಗೆ ಮಾಸ್ಟರ್ ಪ್ಲಾನ್ ಅನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಏನಂತ, ಹೊಸ ಕ್ಯಾಬ್ ಅನ್ನ ಖರೀದಿ ಮಾಡೋಕೆ ತನ್ನ ಹಳೆಯ ಆಟೋವನ್ನ ಸ್ನೇಹಿತನೊಬ್ಬ ಮಾರಿದ್ದ. ಮಾರಾಟ ಮಾಡಿ ಬಂದ ಹಣವನ್ನ ಸುಲಿಗೆಗೆ ಮೂವರು ನಿಂತಿದ್ದಾರೆ ನೋಡಿ. ಸ್ನೇಹಿತನ ಬಳಿ ಹಣ ಇದೆ ಅಂತ ಗೊತ್ತಾದಾಗ ಅವನನ್ನು ಕಿಡ್ನಾಪ್ ಮಾಡಿ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಸರಿಯಾಗಿ ದೊಣ್ಣೆಗಳಿಂದ ಹೊಡೆದಿದ್ದಾರೆ. ಸ್ನೇಹಿತನ ಬಳಿ ಇದ್ದ 1,500 ರೂಪಾಯಿ ಹಣವನ್ನ ಕಿತ್ಕೊಂಡು 50,000 ರೂಪಾಯಿ ಇನ್ನು ಕೊಡ್ಬೇಕು ನೀನು ಅಂತ ಮನಸ್ಸೋ ಇಚ್ಛೆ ಮೂವರು ಸೇರಿ ಹೊಡೆದಿದ್ದಾರಂತೆ. ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಹೆಬ್ಬಗೋಡಿಯಲ್ಲಿ ಆಗಿರೋ ಘಟನೆ. ಹಣ ತರಿಸೋದಾಗಿ ಸಹೋದರನಿಗೆ ಫೋನ್ ಮಾಡಿದ್ದಾನೆ ಈಗ ದೂರುದಾರ. ಕೂಡಲೇ ಹೆಬ್ಬಗೋಡಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾನೆ ಅವರ ಸಹೋದರ. ನಂತರ ಆರೋಪಿಗಳನ್ನ ಟ್ರ್ಯಾಕ್ ಮಾಡಿದಾಗ ಗೊತ್ತಾಗಿದೆ ಜೊತೆಲಿದ್ದವರೇ ಮಣ್ಣು ತಿನ್ನೋ ಕೆಲಸ ಮಾಡಿರೋದು. ಒಂದೇ ತಟ್ಟೆಯಲ್ಲಿ ಕುತ್ಕೊಂಡು ಅನ್ನ ತಿಂತಾ ಇದ್ದವರು, ಸಂಜೆ ಹೋಗಿ ಪಾರ್ಟಿ ಮಾಡ್ತಾ ಇದ್ದವ್ರೆ ಅಂತ. ಇದೀಗ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಖಾಜಾ ಅಂತ ಮತ್ತೊಬ್ಬ ಜಾನ್ ಪೀಟರ್ ಮತ್ತೋರ್ವ ಬಂಧಿತ ಆರೋಪಿಗಳು. ನೋಡಿ, ಸ್ನೇಹಿತರನ್ನ ಅದಕ್ಕೆ ಹೇಳೋದು ಮನೆಗಳಲ್ಲಿ ನೋಡಿ ಮಾಡಿ ಸ್ನೇಹಿತರನ್ನ ಮಾಡ್ಕೊಳ್ರಪ್ಪ ಅಂತ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ ಅಜಯ್ ನೀಡ್ತಾರೆ. ಅಜಯ್, ಅದರಲ್ಲೂ ಫ್ರೆಂಡ್ಸು, ಪ್ರಮುಖವಾಗಿ ಬಾಯ್ಸ್ ಅಲ್ಲಿ ಫ್ರೆಂಡ್ಸ್ ಅಂದ್ರೆ ಸ್ವಲ್ಪ ವಿಶೇಷವಾಗಿ ಅವ್ರನ್ನ ವರ್ಣಿಸೋದು ಜಾಸ್ತಿ. ಎಂಥ ಕಷ್ಟದ ಟೈಮಲ್ಲೂ ಬಂದ್ಬಿಡ್ತಾರಪ್ಪ ಜೊತೆಗೆ ಅಂತ, ಎಂಥ ಟೈಮಲ್ಲಾದರೂ ಎದ್ದು ಬಂದ್ಬಿಡ್ತಾರೆ ಅಂತ. ಬಟ್ ಇವ್ರು ಎಂಥ ಸ್ನೇಹಿತರು, ಡೀಟೇಲ್ಸ್ ಏನಿದೆ, ಎಷ್ಟು ಹಣ ಪೀಕಿದ್ದಾರೆ, ಈಗ ಒದೆ ತಿಂದಂತಹ ಹುಡುಗನ ಪರಿಸ್ಥಿತಿ ಹೆಂಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ವಿದ್ಯಾ, ಅಂದರೆ ಜೊತೆಲಿ ಇದ್ದಂಥ ಸ್ನೇಹಿತನನ್ನೇ ಸುಲಿಗೆ ಮಾಡಿದ್ದಂಥ ಒಟ್ಟು 3 ಜನ ಆರೋಪಿಗಳನ್ನು ಇದೀಗ ಹೆಬ್ಬಗೋಡಿ ಪೊಲೀಸ್ನವರು ಅರೆಸ್ಟನ್ನು ಮಾಡಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಜೊತೆಲಿದ್ದಂಥ ಸ್ನೇಹಿತ ಏನಿದ್ದಾನೆ, ಆತ ಒಂದು ಗೂಡ್ಸ್ ವಾಹನವನ್ನು ಇಟ್ಕೊಂಡು ಅದರಲ್ಲೇ ದುಡ್ಕೊಂಡು ಜೀವನವನ್ನು ಮಾಡ್ತಾ ಇದ್ದ ಹಲವು ವರ್ಷಗಳಿಂದನೂ ಕೂಡ. ಈಗ ಆತ ಬೇರೆ ಥರ ಪ್ಲ್ಯಾನನ್ನು ಮಾಡಿರ್ತಾನೆ. ಈ ಒಂದು ಗೂಡ್ಸ್ ವಾಹನ ಏನಿದೆ ಅದನ್ನು ಮಾರಾಟ ಮಾಡಿ ಅದರಲ್ಲಿ ಬರುವಂಥ ಹಣದಿಂದ ನಾನು ಒಂದು ಕಾರನ್ನು ಖರೀದಿ ಮಾಡಬೇಕು, ಅಂದರೆ ಕ್ಯಾಬನ್ನು ಖರೀದಿ ಮಾಡಿ ಅದಕ್ಕೆ ಒಂದು ಎಲ್ಲೋ ಬರ್ಡ್ ಕಾರನ್ನು ತೆಗೆದುಕೊಂಡು ಜೀವನ ಮಾಡಬೇಕು, ಅದಕ್ಕೆ ಅದರಲ್ಲಿ ಸಾಕಷ್ಟು ಲಾಭ ಬರುತ್ತೆ ಅನ್ನೋ ಒಂದು ಯೋಚನೆ ಕೂಡ ಇಲ್ಲಿ ದೂರುದಾರನಿಗೆ ಇರುತ್ತೆ. ಹೀಗಾಗಿ ಒಂದು ಗೂಡ್ಸ್ ವಾಹನ ಏನಿದೆ ಅದನ್ನು ಕೂಡ ಮಾರಾಟ ಮಾಡಿರ್ತಾನೆ. ಅದರಲ್ಲಿ ಬಂದಂಥ 1.5 ಲಕ್ಷ ಹಣ ಏನಿದೆ ಅದನ್ನು ಕೂಡ ಇಟ್ಕೊಂಡಿರ್ತಾನೆ. ಜೊತೆಗೆ ಇಲ್ಲಿ ಕಿಡ್ನಾಪ್ ಮಾಡಿದಂಥ 3 ಜನ ಆರೋಪಿಗಳು ಯಾರ್ಯಾರಿದ್ದಾರೆ, ಇಲ್ಲಿ ಖಾಜಾ ಆಗಿರ್ಬೋದು, ಜೊತೆಗೆ ಜಾನ್ ಪೀಟರ್ ಅಂತ ಏನಿದ್ದಾನೆ ಆತನ ಜೊತೆ ಇದ್ದಂಥ ಮತ್ತೊಬ್ಬ ಆರೋಪಿ ಅಪ್ರಾಪ್ತ ಕೂಡ ಆತನ ಜೊತೆ ಡಿಸ್ಕಷನ್ ಕೂಡ ಮಾಡಿರ್ತಾನೆ. ಅಂದರೆ ನಾನು ಈಗ ಒಂದು ಗೂಡ್ಸ್ ವಾಹನವನ್ನು ಮಾರಾಟನ ಮಾಡಿದ್ದೀನಿ, ಜೊತೆಗೆ ಕ್ಯಾಬನ್ನು ಖರೀದಿ ಮಾಡಬೇಕಾಗಿದೆ, ಯಾವ ಗಾಡಿಯನ್ನು ಖರೀದಿ ಮಾಡಬೇಕು, ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ, ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಅಂತ ಈ ಎಲ್ಲ ವಿಚಾರವನ್ನು ತನ್ನ ಸ್ನೇಹಿತರು ಅಂತೇಳಿ ಈ ದೂರುದಾರ ಕೂಡ ಸಾಕಷ್ಟು ಒಂದು ಚರ್ಚೆಯನ್ನು ಕೂಡ ಮಾಡಿರ್ತಾನೆ. ಆದರೆ ಯಾವಾಗ ಇಲ್ಲಿ ಸ್ನೇಹಿತನ ಜೊತೆ ಅವನ ಬಳಿ ಹಣ ಇದೆ, 1.5 ಲಕ್ಷ ಹಣ ಇದೆ, ಅದನ್ನು ನಮಗೆ ಒಂದು ಸಾಕಷ್ಟು ಕಷ್ಟ ಇರೋದ್ರಿಂದಾಗಿ ಈತ ಬಳಿ ಇರುವಂಥ ಹಣವನ್ನು ಹೇಗಾದರೂ ಮಾಡಿ ಸುಲಿಗೆ ಮಾಡಬೇಕು, ಹಣವನ್ನು ಕಿತ್ಕೋಬೇಕು ಅಂತೇಳಿ ಈ 3 ಜನ ಆರೋಪಿಗಳು ಕೂಡ ಡಿಸೈಡ್ ಮಾಡಿರ್ತಾರೆ. ಹಾಗೆ ಇದೇ ತಿಂಗಳು ಅಂದರೆ ಕಳೆದ ಜನವರಿ 30ನೇ ತಾರೀಕು ಒಂದು ಪ್ಲಾನ್ ಅನ್ನು ಮಾಡಿರ್ತಾರೆ. ಅದೇ ರೀತಿಯಾಗಿ 7 ಗಂಟೆ ಸುಮಾರಿಗೆ ಆತ ಎಲ್ಲಿರ್ತಾನೆ, ಏನು ಮಾಡ್ತಾ ಇರ್ತಾನೆ ಅಂತ ವಿಚಾರ ಕೂಡ ತಿಳ್ಕೊಂಡಿರ್ತಾರೆ. ನಂತರ ಒಂದು ಆಟೋದಲ್ಲಿ ಹೋಗಿ ಆತನನ್ನು ಕಿಡ್ನಾಪ್ ಮಾಡ್ತಾರೆ. ನಂತರ ಆತನನ್ನು ಒಂದು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಅಲ್ಲಿ ಹಲ್ಲೆಯನ್ನು ಮಾಡ್ತಾರೆ. ಹಾಕಿ ಸ್ಟಿಕ್ನಿಂದ ಒಂದು ಹಲ್ಲೆಯನ್ನು ಮಾಡಿ ಆತನ ಬಳಿ ಇದ್ದಂಥ ಕೇವಲ 1,500 ಹಣವನ್ನು ಕೂಡ ಮಾತ್ರ ಕಿತ್ಕೊಂಡಿರ್ತಾರೆ. ಅದಾದ ನಂತರ ಮತ್ತಷ್ಟು ಹಣ ಬೇಕು ಅಂತೇಳಿ ಆತನಿಗೆ ಏನು ದೂರುದಾರ ಇದ್ದಾನೆ ಆತನಿಗೆ ಮೊಬೈಲನ್ನು ಕೊಟ್ಟು ತನ್ನ ಸಹೋದರನಿಗೆ ಕರೆಯನ್ನು ಮಾಡಿಸಿ ಆತನ ಬಳಿ 50,000 ರೂಪಾಯಿ ಹಣವನ್ನು ತರಿಸಬೇಕು ಅಂತೇಳಿ ಒಂದು ವಾರ್ನಿಂಗ್ ಕೂಡ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆತ ಮೊಬೈಲ್ ಇಸ್ಕೊಂಡು ತನ್ನ ಸಹೋದರನಿಗೆ ಕಾಲ್ ಮಾಡಿ ಈ ರೀತಿಯಾಗಿ ಹಣ ಬೇಕಾಗಿದೆ ಅಂತ ಹೇಳಿರ್ತಾನೆ. ಜೊತೆಗೆ ಈ ಆತನಿಗೆ ಸಹೋದರ ಏನಿದ್ದಾನೆ ಆತನಿಗೆ ಕೆಲವೊಂದಷ್ಟು ಅನುಮಾನ ಬಂದಂಥ ಹಿನ್ನೆಲೆಯಲ್ಲಿ ಕೂಡಲೇ ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೂಡ ಕೊಟ್ಟಿರ್ತಾನೆ. ಯಾವಾಗ ದೂರನ್ನು ದಾಖಲಿಸಿಕೊಂಡಂಥ ಹೆಬ್ಬಗೋಡಿ ಪೊಲೀಸ್ನವರು ಈ ಒಂದು ಕಿಡ್ನಾಪ್ ಆಗಿದ್ದಂಥ ವ್ಯಕ್ತಿ ಏನಿದ್ದಾನೆ ಆತನಿಗೆ ಏನಾದರೂ ಮಾಡಿಬಿಡ್ತಾರೆ, ಕೊಲೆ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಗೊತ್ತಾದರೆ ಅಂತೇಳಿ ಪೊಲೀಸ್ನವರು ಕೂಡ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋದಿಲ್ಲ. ಕೆಲವೊಂದಷ್ಟು ಪ್ಲ್ಯಾನನ್ನು ರೂಪಿಸ್ಕೊತಾರೆ. ಮೊದಲಿಗೆ ಆ ಒಂದು ಮೊಬೈಲ್ ಟವರ್ ಎಲ್ಲಿಂದ ಬಂತು, ಯಾವ ನಂಬರ್ ಅದು, ಜೊತೆಗೆ ಲೊಕೇಶನ್ ಟವರನ್ನು ಕೂಡ ಒಂದು ಓಪನ್ ಮಾಡುವಂಥ ಸಂದರ್ಭದಲ್ಲಿ ಆರೋಪಿಗಳು ಯಾವ ನಿರ್ಜನ ಪ್ರದೇಶದಲ್ಲಿ ಇದ್ರು ಅಂತೇಳಿ ಮಾಹಿತಿ ಸಿಗುತ್ತೆ. ಕೂಡಲೇ ಪೊಲೀಸ್ನವರು ಕೂಡ ಒಂದು ಸಿವಿಲ್ ಡ್ರೆಸ್ಸಲ್ಲಿ ಹೋಗ್ತಾರೆ. ಜೊತೆಗೆ ಮಫ್ತಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಆರೋಪಿಗಳನ್ನು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ದೂರುದಾರ ಆಗಿರುವಂಥ ವ್ಯಕ್ತಿಯನ್ನು ಕೂಡ ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡುತ್ತಾರೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ 3 ಜನ ಆರೋಪಿಗಳು ಕೂಡ ಹಲವು ವರ್ಷಗಳಿಂದ ಕೂಡ ಸ್ನೇಹಿತರು ಅಂತ ಗೊತ್ತಾಗುತ್ತೆ. ಜೊತೆಗೆ ಅವರನ್ನು
ಕರೆತಂದು ಎಂಕ್ವೈರಿ ಮಾಡುವಂಥ ಸಂದರ್ಭದಲ್ಲಿ ಹೌದು ನಾವು ಈ ಒಂದು ಹಣದ ವಿಚಾರವಾಗಿ ನಾವು ಈ ಥರ ಕಿಡ್ನಾಪನ್ನು ಮಾಡಿದ್ವಿ, ಹಣವನ್ನು ಸುಲಿಗೆ ಮಾಡೋದಕ್ಕೆ ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ್ವಿ ಅಂತ ಹೇಳಿ ಕೂಡ ವಿಚಾರಣೆ ಹಂತದಲ್ಲಿ ಪೊಲೀಸರಿಗೆ ಮಾಹಿತಿನ ಕೊಟ್ಟಿರುವಂಥದ್ದು. ಸದ್ಯ ಹೆಬ್ಗೋಡಿ ಪೊಲೀಸ್ನವರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು FIR ಅನ್ನು ಮಾಡಿಕೊಂಡು ಈಗ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಅಜಯ್.